ಏನೇ ಹೆಂಡತಿ ಜೊತೆ ಸ್ವಲ್ಪ ಹೊತ್ತು ಪ್ರೀತಿಯಿಂದ ಮಾತಾಡ್ಕೊಳಕಾದ್ರೂ ಬಿಡೆ ಪದ್ಮ. ಬಂದಿದ್ ಯಾಕೆ ಅಂತ ಗೊತ್ತಾದ್ಮೇಲೆ ಮಾತಾಡೋದೇನಿದೆ? ಏನಿಲ್ಲ ಪದ್ಮ, ಆಫೀಸ್ವರೆಗೂ ಹೋಗ್ಬೇಕು, ಜೇಬಲ್ ನೋಡಿದ್ರೆ ದುಡ್ಡೇ ಕಾಣಿಸ್ತಿಲ್ವಲ್ಲ. ಅಲ್ಲ, ನೀನ್ ಸ್ವಲ್ಪ ದುಡ್ಡು ಕೊಟ್ಟೆ ಅನ್ಕೋ, ಕೆಲಸ ಮುಗಿಸ್ಕೊಂಡು ಹಾಗೆ ಬಂದ್ಬಿಡ್ತೀನಿ. ನೀವ್ ಯಾವ ಆಫೀಸಿಗೆ ಹೋಗ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಹತ್ರ ದುಡ್ಡಿಲ್ಲ. ಬ್ಯಾಂಕಲ್ಲಿ ದುಡ್ಡಿಲ್ಲ ಅಂತ ಯಾರಾದ್ರು ನಂಬ್ತಾರೇನು ಹೇಳು? ಏನೇ ಆ ನೋಟಿನ ಕಟ್ಟಿರುತ್ತಲ್ವಾ, ಅದ್ರ ಪಕ್ಕದಲ್ಲಿ ಚಿಲ್ಲರೆ ಇರುತ್ತೆ, ನೋಡಿದ್ಯಾ? ಅದನ್ನ ಕೊಡು ಸಾಕು, ಹೋಗಿ ಬಂದ್ಬಿಡ್ತೀನಿ. ಬಂದು ದುಡ್ಡು ಅಂದ್ರೆ ನಾನು ಎಲ್ಲಿಂದ ತರಲಿ? ಇಲ್ಲಿ ನೋಡು, ನೀನ್ ಹಾಗೆಲ್ಲ ಅನ್ಬೇಡ ಪದ್ಮ. ಅಲ್ಲಿ ಆಫೀಸಲ್ಲಿ ನನಗೋಸ್ಕರ ಎಲ್ಲರೂ ಕಾಯ್ತಿದಾರೆ. ಟೇಬಲ್ ಮೇಲೆ ಗ್ಲಾಸ್ ಇಟ್ಕೊಂಡ? ಯಾವಾಗ್ಲೂ ನನ್ಗೆ ಅದೇ ಕೆಲಸ ಅನ್ಕೊಂಡಿದ್ಯಾ? ಅವಾಗವಾಗ ತಾಳೆ ಮರದ ಕೆಳಗೆ, ಈಸ್ಟ್ ಮರದ ಕೆಳಗೆ ಕೂಡ ಮೀಟಿಂಗ್ ಇಟ್ಕೊಳ್ತಾ ಇರ್ತೀವಿ ಕಣೆ. ಗೊತ್ತು ಬಿಡಿ. ದುಡ್ಡಿಲ್ದೆ ಹೋದ್ರೆ ಊರ್ ಕೋನಲ್ಲಿರೋ ಸಾರಾಯಿ ಬಟ್ಟಿಲೂ ಕೂಡ ಮೀಟಿಂಗ್ ಇಟ್ಕೋತೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನ್ನ ಹತ್ರ ನಯಾ ಪೈಸಾ ಕೂಡ ಇಲ್ಲ. ನೋಡು, ಅಲ್ಲೇ ಪದ್ಮ 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 ನಿಂತ್ಕೋ, ಅಲ್ಲೇ ಪದ್ಮ. ಪದ್ಮ ಹತ್ರ ಕೆಲಸ ಆಗ್ಲಿಲ್ಲ. ಅತ್ತೆಮ್ಮನವರ ಸೀರೆ ಸೆರಗಿನ ಗಂಟು ಅತ್ತೆಮ್ಮ ಹತ್ರ ಯಾವತ್ತೂ ಏನೂ ವರ್ಕೌಟೇ ಆಗೋದಿಲ್ಲ. ಈ ಬೀರೂನ್ ನೋಡಿದ್ರೆ ಪದ್ಮ ಇದ್ರಲ್ಲಿ ದುಡ್ಡು ಇಟ್ಟಿಲ್ಲ ಇವತ್ತು. ಹಲೋ. ಛೇ ಅಪ್ಪ, ಇವ್ರು ಬೇರೆ ಇನ್ನೂ ಬರಲೇ ಇಲ್ವಲ್ಲ. ಅರೆ, ಬಾಟ್ಲು ಮುಚ್ಚಳನೇ ತೆಗಿದೇನೆ. ಇಷ್ಟೊಂದು ಗಮ್ಮಂತಿದೆ ಅಂದ್ರೆ ಆಹಾ, ಇದು ಮಾಮೂಲಿ ಎಣ್ಣೆ ಅಲ್ಲ. ಇದನ್ನ ಎಣ್ಣೆ ಅನ್ಕೊಂಡಿದಾರಾ ಇಲ್ಲ ತೀರ್ಥ ಅನ್ಕೊಂಡಿದಾರಾ? ಪೂರ್ತಿ ಕುಡಿದ್ಬಿಟ್ಟು ಎಷ್ಟು ಉಳಿಸಿದಾರೆ. ಇದಕ್ಕೆ ನೀರು ಗ್ಲಾಸು ನೆಂಚ್ಕೊಳಕ್ ಬೇರೆ. ನನ್ನ ಕೈ ತಡ್ಕೊಳಕ್ಕಾಗಲ್ಲ, ನಾನು ಕುಡಿಬೇಕು. ಗ್ಲಾಸ್ಗೆ ಹಾಕೊಳ್ದೇನೆ ಎಷ್ಟು ಸಾಕತ್ತಾಗಿದೆ. ಲೈಫ್ ಇಸ್ ಬ್ಯೂಟಿಫುಲ್ ಅನ್ಕೊಂಡಿದ್ದೆ ಇಷ್ಟು ದಿನ. ಲೈಫ್ ಇಸ್ ಮೋರ್ ಬ್ಯೂಟಿಫುಲ್. ಅಬ್ಬಾ, ಲೈಫಲ್ಲಿ ಎಣ್ಣೆ ಅಂದ್ರೆ ಬೀಗರು ಕೊಟ್ಟಿದ್ದೆ. ನೀನ್ ಮನುಷ್ಯನ ರಾಕ್ಷಸನ? ನಾನು ಬರೋ ತನಕ ತಡ್ಕೊಳಕ್ಕಾಗಲ್ಲ ನನಗೆ. ಅಲ್ಲ, ನಾನು ಕುಡಿಯೋದಕ್ಕೆ ಇನ್ನೇನು ಉಳಿದಿದೆ ಅಲ್ಲಿ? ಏನ್ರಿ ಬೀಗ್ರ, ಕುಡಿಯಕ್ ಮುಂಚೆ ತುಂಬಾ ಗೌರವ ಕೊಡ್ತಿದ್ರೆ ಇಡೀ ಬಾಟ್ಲನ್ನ ಖಾಲಿ ಮಾಡ್ಬಿಟ್ಟು ನಂಗೆ ಸ್ವಲ್ಪ ಉಳಿಸಿದ್ದೀರಾ? ಸ್ವಲ್ಪ ಏನು, ಫುಲ್ ಬಾಟ್ಲ್ ಐತಲ್ಲಿ. ಅಂದ್ರ ನಾನ್ ಸುಳ್ಳು ಹೇಳ್ತಾ ಇದ್ದೀನ? ಅಂದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನ? ನಾನು ಹೇಳೋ ಮುಂಚೆ ನೀನು ಬಾಟ್ಲ್ ಎತ್ತಿದ್ಯಾ ಅಂತಂದ್ರೆ ನೀನ್ ಎಷ್ಟು ಬರ್ಗೆಟು ಅಂತ ನಂಗೆ ಗೊತ್ತಾಗ್ತಿದೆ. ಹೇಳಿ, ನಮ್ಮಪ್ಪ ಎಲ್ಲಿದ್ದಾರೆ? ನಮ್ಮಪ್ಪನ ಬಚ್ಚಿಡುವಂತ ಅವಶ್ಯಕತೆ ನಿಮಗೆ ಯಾಕೆ ಬಂತು? ಯಾಕೆ ಅವ್ರನ್ನ ಬಚ್ಚಿಟ್ಟಿದ್ದೀರಾ? ಹೇಳಿ ಹೇಳಿ ಹೇಳಿ, ಯಾಕೆ ಅವ್ರನ್ನ ಬಚ್ಚಿಟ್ಟಿದ್ದೀರಾ? ನಮ್ಮಪ್ಪ ಕಾಣಿಸ್ದೆ ಏನಾಗ್ಬಿಟ್ರು ಅಂತ ನಾನು ಹೆದರ್ಕೊಂಡಿದ್ರೆ ನಿಮ್ಮ ಹತ್ರ ಅವ್ರನ್ನ ಬಚ್ಚಿಟ್ಕೊಂಡು ನಾಟಕ ಆಡ್ತಿದ್ದೀರಾ? ಹೇಳಿ ಹೇಳಿ, ಎಲ್ಲಿ ಬಚ್ಚಿಟ್ಟಿದ್ದೀರಾ? ಹೇಳಿ. ನನಗಿರೋದು ನಮ್ಮಪ್ಪ ಒಬ್ರೆ, ಅವರನ್ನು ದೂರ ಮಾಡಬೇಡಿ.
ಅವರು ಹಾಸ್ಪಿಟಲ್ ಅಲ್ಲಿ ಕೋಮಾದಲ್ಲಿದ್ದಾರೆ ಅಂದ್ರೆ ನಾನು ಅವ್ರನ್ನ ಕಾಪಾಡ್ಕೋಬೇಕು. ಹೇಳಿ, ಎಲ್ಲಿದ್ದಾರೋ ಹೇಳಿ, ಎಲ್ಲಿದ್ದಾರೆ ಅಂತ ಹೇಳಿ. ಹೇಳಿ, ನೀವು ನಿಮ್ ಮಗಳು ಎಲ್ಲಿ ಬಚ್ಚಿಟ್ಟಿದ್ದೀರಾ? ಹೇಳಿ ಹೇಳಿ ಹೇಳಿ. ಇಷ್ಟು ದಿನ ನಮ್ಮಪ್ಪನ ನಿಮ್ ಹತ್ರ ಬಚ್ಚಿಟ್ಕೊಂಡಿದ್ದೀರಾ ಅಂದ್ರೆ ಏನೋ ಒಂದ್ ದೊಡ್ಡ ಕಾರಣ ಇದ್ದೇ ಇರುತ್ತೆ. ಏನದು? ಮಾತಾಡಿ, ಹೇಳಿ, ಮಾತಾಡಿ. ನಮ್ಮಪ್ಪ ಆ ಪರಿಸ್ಥಿತಿಯಲ್ಲಿದ್ರು ಕೂಡ ನೀವು ಬಚ್ಚಿಟ್ಟು ಏನು ಗೊತ್ತಿಲ್ಲದೆ ಇರೋ ಹಾಗೆ ನಾಟಕ ಆಡ್ತಿದ್ದೀರಾ. ಬಾಯ್ಬೇಡಿ, ಮಾತಾಡಿ. ಅಲ್ಲ, ನೀವು ಮನುಷ್ಯರೇನಾ? ಹೇಳಿ ಹೇಳಿ, ನಮ್ಮಪ್ಪನ ಎಲ್ ಬಚ್ಚಿಟ್ಟಿದ್ದೀರಾ? ಅವ್ರನ್ನ ನಾನು ಕಾಪಾಡ್ಕೋಬೇಕು. ಹೇಳಿ. ಹಾಗೆ ಬಿಟ್ಬಿಟ್ರೆ ನಮ್ಮಪ್ಪಂಗೆ ಏನಾದ್ರೂ ಆದ್ರೆ ನೀವ್ ವಾಪಸ್ ಕರ್ಕೊಂಡ್ ಬರ್ತೀರಾ? ನೀವ್ ಕರ್ಕೊಂಡ್ ಬರ್ತೀರಾ? ಹೇಳಿ. ನಿಮ್ಗೂ ಒಬ್ಳು ಮಗಳಿದ್ದಾಳೆ ತಾನೆ? ಹ, ಮಗಳಿಂದ ತಂದೆ ದೂರ ಆದ್ರೆ ಆ ನೋವು ಹೇಗಿರುತ್ತೆ ಅಂತ ನಿಮಗ್ ಗೊತ್ತಿಲ್ವಾ? ಇಷ್ಟು ದಿನ ಒಬ್ಬ ಮನುಷ್ಯನ ಆ ರೀತಿಯಲ್ಲಿ ಹಾಸ್ಪಿಟಲ್ ಅಲ್ಲಿ ಇಟ್ಕೊಂಡು ನನಗ್ ಗೊತ್ತಾಗದೆ ಇರೋ ಹಾಗೆ ಮಾಡ್ತಿದ್ದೀರಾ. ನೀವೆಷ್ಟು ಕೆಟ್ಟೋರಿರ್ಬೇಕು. ನಮ್ಮಪ್ಪನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ ಹೇಳಿ. ಬಾಯ್ ಬಿಟ್ಟು ಹೇಳಿ. ಹೇಳಿ ಹೇಳಿ. ನಮ್ಮಪ್ಪನ ಬಗ್ಗೆ ಹೇಳ್ದೆ ಹೋದ್ರೆ ನೀವಿಲ್ಲಿಂದ ಹೊರಗಡೆ ಹೋಗಕ್ಕಾಗಲ್ಲ. ಅಪ್ಪಿ ತಪ್ಪಿ ಏನಾದ್ರೂ ನಮ್ ತಂದೆಗೆ ಸ್ವಲ್ಪ ಆದ್ರೂ ತೊಂದ್ರೆ ಆದ್ರೆ ನಿಮ್ಮನ್ನು ನಿಮ್ ಮಗಳನ್ನು ಜೀವಂತವಾಗಿ ಉಳಿಯೋಕೆ ನಾನ್ ಬಿಡಲ್ಲ.